ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನುವ ನಿಟ್ಟಿನಲ್ಲಿ ಸಿಪಿಐಎಂ ಪಕ್ಷ ಡಿಸೆಂಬರ್ 8ನೇ ತಾರೀಕಿನಂದು ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಎನ್ನುವಂತ ಘೋಷವಾಕ್ಯದೊಂದಿಗೆ ಒಂದು ಬೃಹತ್ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನ ಆಯೋಜನೆ ಮಾಡಿದೆ. ಇದು ಹೊಸತಲ್ಲ. ಸಿಪಿಐಎಂ ಪಕ್ಷ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅಭಿವೃದ್ಧಿಯ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಯೊಬ್ಬರು, ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಪ್ರತಿಯೊಬ್ಬರು ಅಭಿವೃದ್ಧಿಯ ಬಗ್ಗೆ ಉದ್ದೊದ್ದ ಭಾಷಣ ಬಿಗಿತಾರೆ. ಆದ್ರೆ ಯಾರ ಅಭಿವೃದ್ಧಿ ಅನ್ನುವಂಥ ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇಲ್ವಾ? ಆಗ್ತಾ ಇದೆ. ಯಾರ ಅಭಿವೃದ್ಧಿ? ನಾವು ಹೇಳುದು ಜನಸಾಮಾನ್ಯರ ಅಭಿವೃದ್ಧಿ ಆಗ್ಬೇಕು. ಇವತ್ತು ಒಂದೊಂದು ವಿಷಯವನ್ನ ತೆಗೆದು ನೋಡಿದ್ರು ಎಲ್ಲಾ ರೀತಿಯ, ಉದಾಹರಣೆಗೆ ಶಿಕ್ಷಣ, ದೊಡ್ಡ ದೊಡ್ಡ ಕಾಲೇಜುಗಳು, ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜ್, ಖಾಸಗಿ, ಅದು ಯಥೇಚ್ಛವಾಗಿ ಬರ್ತದೆ. ಆದ್ರೆ ಜನಸಾಮಾನ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಏನಿದೆ ಅನ್ನುವಂಥದ್ದು. ಆದ್ರೆ ಆಸ್ಪತ್ರೆ ಪ್ರಶ್ನೆ ಬಂದಾಗಲೂ ಕೂಡ ಅದೆಷ್ಟು ಆಸ್ಪತ್ರೆಗಳು ಬರ್ತದೆ, ಆದ್ರೆ ಜನರ ಆರೋಗ್ಯನ ರಕ್ಷಣೆ ಮಾಡ್ತಕ್ಕಂಥ ಎಲ್ಲಿದೆ? ಹೀಗೆ ಪ್ರತಿಯೊಂದನ್ನು ನೀವು ಕ್ಷೇತ್ರ ತೆಗೆದು ನೋಡಿ. ಆದ್ರೆ ನಾವು ಹೇಳುವಂಥದ್ದು, ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿ ತಿಂತಕ್ಕಂತಹ ಕಾರ್ಮಿಕ ವರ್ಗದ, ರೈತಾಪಿ ಜನತೆಯ, ಜನಸಾಮಾನ್ಯರ, ದಲಿತರು, ಆದಿವಾಸಿಗಳು, ವಿದ್ಯಾರ್ಥಿ, ಯುವಜನರು, ಮಹಿಳೆಯರು, ಹೀಗೆ ಎಲ್ಲಾ ವಿಭಾಗದ ಜನರ ಅಭಿವೃದ್ಧಿ ಆಗ್ಬೇಕು. ಆವಾಗ್ಲೇನೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗೋದು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಉದ್ಯೋಗದ ಪ್ರಶ್ನೆ ಇದೆ. ಯುವಕರಿಗೆ ಉದ್ಯೋಗ ಕೊಡ್ಬೇಕು. ಉದ್ಯೋಗ ಸಿಗ್ಬೇಕಾದ್ರೆ ಪರಿಸರ ಸ್ನೇಹಿ ಕೈಗಾರಿಕೆಗಳು ಬರಬೇಕು. ನಮ್ಮ ಜಿಲ್ಲೆಯ ರೈತರು ಇಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ತೆಂಗು, ಕಂಗು, ಅಡಿಕೆ, ರಬ್ಬರ್, ಹೀಗೆ ಎಲ್ಲವುಗಳನ್ನು ಬೆಳೆಸ್ತಾ ಇದ್ದಾರೆ. ಪ್ರಶ್ನೆ, ಅಂತ ಸಂದರ್ಭದಲ್ಲಿ, ಅದನ್ನ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಕೈಗಾರಿಕೆಗಳು ಇವತ್ತಿನವರೆಗೆ ಬಂದಿದೆಯಾ? ಬಂದಿಲ್ಲ. ನೋಡಿ, ಹಾಗಿರುವ ರೈತರು ಏನ್ ಮಾಡ್ಬೇಕು? ಅದಕ್ಕೆ ಪೂರಕವಾಗಿ ಏನೂ ಇಲ್ಲ. ಕೈಗಾರಿಕೆ ಇವತ್ತಿನವರೆಗೆ ಇಲ್ಲ. ಇವತ್ತಿಗೂ ಕೂಡ ಅಡಿಕೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ, ಗುಜರಾತ್ ಮತ್ತಿತರ ರಾಜ್ಯಗಳಿಗೆ ಹೋಗ್ತಾ ಇದೆ. ಯಾಕೆ? ಅದಕ್ಕೆ ಪೂರಕವಾದಂತ ಕೈಗಾರಿಕೆಗಳು ಇಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತೆಂಗು ಅಥವಾ ಇನ್ನಿತರ ವಾಣಿಜ್ಯ ಬೆಳೆಗಳನ್ನ ಅದಕ್ಕೆ ಪೂರಕವಾಗಿ ಯಾಕೆ ಕೈಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಅದೇ ರೀತಿ ಕಡಲ ತಡಿ ಪ್ರದೇಶ ಮಂಗಳೂರು, ಈ ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಇವತ್ತು ಪ್ರವಾಸೋದ್ಯಮವನ್ನ ಡೆವಲಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನೀವು ಬೇರೆ ಕಡೆಗಳನ್ನು ನೋಡ್ಬೇಕು. ನಿಜವಾಗಿ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಷ್ಟು ಅವಕಾಶಗಳು ಭಾರತ ದೇಶದ ಯಾವ ನಗರದಲ್ಲೂ ಕೂಡ ಇಲ್ಲ. ನೋಡಿ, ಇಲ್ಲಿ ರಸ್ತೆ ವ್ಯವಸ್ಥೆ ಇದೆ, ರೈಲು ಫೆಸಿಲಿಟಿ ಇದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಬಂದರು ಫೆಸಿಲಿಟಿ ಇದೆ. ಈ ನಾಲ್ಕು ಇರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ನಗರ ಬೇರೆ ಯಾವ ನಗರ ಸಿಗ್ತಾ ಇಲ್ಲ. ಅಲ್ಲಿ ಒಂದಲ್ಲ ಒಂದು ಇರೋದಿಲ್ಲ. ಅದೇ ಇಷ್ಟೆಲ್ಲ ಇದ್ರೂ ಕೂಡ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಅಂದ್ರೆ ಇಚ್ಛಾಶಕ್ತಿ ಇಲ್ಲ. ಇವತ್ತು ಪ್ರವಾಸೋದ್ಯಮ ಮಾಡ್ಬೇಕಂತ ಪ್ರಶ್ನೆ ಬಂದಾಗ ಇವತ್ತು ಇಲ್ಲಿ ಜನ ಬರ್ತಾ ಇದ್ರು, ಅದನ್ನು ತಡೆ ಮಾಡಿದ್ರು. ಇದು ಪ್ರವಾಸೋದ್ಯಮ ಡೆವಲಪ್ ಮಾಡ್ತಕ್ಕಂಥ ಈಗಿನ ಒಂದು ಯೋಚನೆನೂ ಇಲ್ಲ, ಯೋಜನೆನೂ ಇಲ್ಲ ಇವರಿಗೆ. ಕಡಲ ತಡಿ ಪ್ರದೇಶ, ಬೀಚ್ಗಳನ್ನು ಡೆವಲಪ್ ಮಾಡಿ, ನಮ್ಮ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಬೀಚ್ ಅನ್ನು ಡೆವಲಪ್ ಮಾಡಿದ್ದಾರೆ, ಅಥವಾ ಇನ್ನಿತರ ಕಡೆಗಳಲ್ಲಿ. ಇವತ್ತು ಕೇರಳ ರಾಜ್ಯ, ಇಡೀ ಕೇರಳ ರಾಜ್ಯ ನಿಂತಿರುವುದೇ ಕಡಲ ತಡಿ, ಸಮುದ್ರದ ದಡದಲ್ಲಿ ಇರ್ತಕ್ಕಂಥದ್ದು. ಹೇಗೆ ಅಲ್ಲಿ ಪ್ರವಾಸೋದ್ಯಮವನ್ನ ಒಂದು ಅಸ್ತ್ರವಾಗಿ ಇಟ್ಟುಕೊಂಡು ಯಾವ ರೀತಿ ಡೆವಲಪ್ ಆಗ್ತಾ ಇದೆ, ಯಾಕೆ ಮಂಗಳೂರನ್ನ, ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಅದೇ ರೀತಿ IT ವಲಯ ಸ್ಥಾಪನೆ, ಈಗ ಏನು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಏನೋ ಒಂದು ವಿಚಾರವನ್ನು ಎತ್ತಿದ್ದಾರೆ, IT ವಲಯನ ಸ್ಥಾಪನೆ ಮಾಡಬೇಕು. ಯಾಕೆ ಇವತ್ತಿನವರೆಗೆ ಆಗ್ಲಿಲ್ಲ? ಯಾಕೆ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇವರೇ ಹೇಳಿರುವಂತದ್ದು ವಿಧಾನಸಭೆ ಒಳಗಡೆ, ಮಂಗಳೂರು 7 ಗಂಟೆ ನಂತರ ಡೆಡ್ಲಿ ಸಿಟಿ ಅಂತ ಹೇಳಿ. ಯಾರು ಇದಕ್ಕೆ ಕಾರಣ? ಯಾರು ಈ ರೀತಿ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥದ್ದು? ಆದ್ರಿಂದ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಳ ಪ್ರಶ್ನೆ ಬಂದಾಗ ಇಲ್ಲಿ ಪರಿಸರ ಸ್ನೇಹಿಯಾದಂತ ಕೈಗಾರಿಕೆಗಳು ಬರಬೇಕು, ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಬೇಕು, IT ವಲಯ ಸ್ಥಾಪನೆ ಆಗ್ಬೇಕು, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು. ಹೀಗೆ ಪ್ರತಿಯೊಂದು ಜನ ವಿಭಾಗದ ಪ್ರಶ್ನೆಗಳು ಕೂಡ ಇವತ್ತು ಮುನ್ನೆಲೆಗೆ ಬಂದು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ನಮ್ಮ ಒಕ್ಕರಳ ಬೇಡಿಕೆಯಾಗಿದೆ. ಅದರ ಭಾಗವಾಗಿ ಡಿಸೆಂಬರ್ 8ರ ಒಂದು ಏನು ಜನತೆಯ ನಡಿಗೆ ಉತ್ತಮ ಬದುಕಿನ ಕಡೆಗೆ ಅಂತಕ್ಕಂಥ ಒಂದು ಬೃಹತ್ ಹೋರಾಟದಲ್ಲಿ ಈ ಜಿಲ್ಲೆಯ ಜನಸಾಮಾನ್ಯರು, ಎಲ್ಲಾ ವಿಭಾಗ ಜನರು ನೀವು ಸ್ವಯಂ ಸ್ಫೂರ್ತಿಯಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು. 8ರ ಒಂದು ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಜ್ಯೋತಿ ಸರ್ಕಲ್ ಬಳಿ ಬರಬೇಕು. ಅಲ್ಲಿಂದ ಮೆರವಣಿಗೆ ಹೋಗಿ ಕ್ಲಾಕ್ ಟವರ್ ಬಳಿ ಬಹಿರಂಗ ಸಭೆ ನಡೆಯಲಿಕ್ಕೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಜನ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಒಕ್ಕೂರಿನಿಂದ ಮನವಿಯನ್ನ ಮಾಡ್ತಾ ಇದ್ದೇವೆ.